ಇದು ನಮ್ಮ ಮನೆಯಲ್ಲಿ ಸಜ್ಜೆದು ಗಟ್ಟಿ ರೊಟ್ಟಿ ಮಾಡಬೇಕಂತ ಹೇಳಿಕೊಂಡು ಒಬ್ಬರು ಬಂದಿದ್ದಾರೆ. ಇವ್ರ ಹೆಸರು ಲಲಿತಮ್ಮ ಅಂತ. ಇವರೆಲ್ಲ ಕಡೆಗೆ ಹೋಗಿ ರೊಟ್ಟಿ ಮಾಡಿಕೊಡ್ತಾರೆ. ನಾನು ಇವತ್ತು ನಮ್ಮ ಮನೆಗೆ ಕರೆಸ್ಕೊಂಡಿದ್ದೇನೆ. ಇವರು ರೊಟ್ಟಿ ಮಾಡ್ತಾ ಇದ್ದಾರೆ ನೋಡಿ. ಆಗಲೇ ಹಿಟ್ಟು ಕಲಸಿ ರೆಡಿ ಮಾಡಿ ಇಟ್ಟಾಯಿತು. ಇದಕ್ಕೆ ಕೆಲವರು ಬಿಸಿನೀರು ಹಾಕಿ ಕಲಿಸ್ತಾರೆ, ಆದರೆ ಇವರು ಬಿಸಿನೀರೇನು ಹಾಕಿಲ್ಲ. ಯಾಕಂದರೆ ಹಿಟ್ಟು ಮಾಡಿ 2 ದಿವಸದಲ್ಲಿ ನೀವು ರೊಟ್ಟಿ ಮಾಡಿದರೆ ಬಿಸಿನೀರು ಹಾಕುವ ಅಗತ್ಯ ಇಲ್ಲಂತೆ. ಮಣೆಯಲ್ಲಿ ಹಿಟ್ಟು ಹಾಕಿಕೊಂಡು ನಾದಿಕೊಂಡು ನೋಡಿ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡಿದ್ದಾರೆ. ಅದನ್ನು ಎಳ್ಳಿನಲ್ಲಿ ಅದ್ದಿಬಿಟ್ಟು ಕಲ್ಲಿಗೆ ಆಗಲೇ ಬೆಂಕಿ ಮಾಡ್ಕೊಂಡಿದ್ದಾರೆ ನೋಡಿ. ಎಷ್ಟು ಚೆಂದ ಮಾಡಿ ತರ್ತಾ ಇದ್ದಾರೆ. ನಮ್ಮ ಕೈಲಂತೂ ಬರುತ್ತಾ ಇಲ್ವ ಇದು. ಅವರಿಗೆ ಮಾಡಿ ಮಾಡಿ ಅಭ್ಯಾಸ. ನಮಗೆ ಲಟ್ಸೋದೇ ರೊಟ್ಟಿ ಮಾಡಲಿಕ್ಕೆ ಬರೋದಿಲ್ಲ. ಅದು ಹಿಟ್ಟು ಹಾಕಿ ತಟ್ಟಿರ್ತಾರಲ್ಲ, ಹಿಟ್ಟು ಬೇಯಬೇಕಂತ ಅದಕ್ಕೆ ಸ್ವಲ್ಪ ಹೀಗೆ ನೀರು ಹಚ್ತಾರೆ. ಇದನ್ನು ಸ್ವಲ್ಪ ಬೇಗ ತೆಗೆದ್ರೆ ಮೆತ್ತಗೆ ರೊಟ್ಟಿ ಅಂತ ಇಮಿಡಿಯೇಟ್ಲಿ ತಿನ್ಲಿಕ್ಕೆ ಬರ್ತದೆ. ಆದರೆ ಇದು ಹಾಗೆ ಮಾಡಿ ನಾವು ಗರ್ಗರಿ ಅಂತ ಹೇಳಿ ಮಾಡಿ ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೊಳ್ತೇವೆ. ಒಂದು 40 ರೊಟ್ಟಿ ಮಾಡಬೇಕು ಇವತ್ತು. ಹಾಗೆ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕಂದರೆ ಆವಾಗ ತಗೊಂಡು ತಿನ್ಲಿಕ್ಕೆ ಬರುತ್ತೆ. ತಿರುಗಿ ಇನ್ನೊಂದು ಕಲ್ಲಿ ಬೆಂಕಿ ಮಾಡಿ ಇನ್ನೊಂದು ಕಲ್ಲಿಗೆ ಹಾಕ್ಕೊಳ್ತಾರೆ. ಆಗ ಸ್ವಲ್ಪ ರೊಟ್ಟಿ ಬೇಗ ಬೇಗ ಆಗ್ತದೆ. ತೋಟದ ಜಗಲಿಯಲ್ಲಿ ಕೂತ್ಕೊಂಡು ರೊಟ್ಟಿ ಮಾಡ್ತಾ ಇದ್ದಾರೆ ನೋಡಿ. 3 ಗಂಟೆಗೆ ಶುರು ಮಾಡಿದ್ದು ರೊಟ್ಟಿ. ಈಗ ಎಷ್ಟೊಂದು ರೊಟ್ಟಿ ಮಾಡಿಟ್ಟಿದ್ದಾರೆ. ಭಾಳ ರುಚಿಯಾಗಿರುತ್ತೆ. ನಾನು ಮಾಡಿದ ಸೊಪ್ಪಿನ ಚಟ್ನಿ ಇದೆಯಲ್ಲ, ಅದರೊಟ್ಟಿಗೆ ತಿಂದರೆ ಭಾಳ ರುಚಿಯಾಗಿರುತ್ತೆ. ಇಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ತಿನ್ನಲೇಬೇಕಾದ ರೊಟ್ಟಿ ಇದು.